ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬ್ರಹ್ಮ ಎಂದರೆ ನಿರಾಕಾರ ಶಿವನನ್ನು, ಜ್ಯೋತಿ ಸ್ವರೂಪ ಶಿವನನ್ನು ಬ್ರಹ್ಮ ಎನ್ನುತ್ತೇವೆ ಮತ್ತು ಈ ನಿರಾಕಾರನನ್ನು ಪೂಜಿಸುವವರು, ಆರಾಧಿಸುವವರನ್ನು ಬ್ರಹ್ಮಜ್ಞಾನಿಗಳು ಎಂದು ಹೇಳುತ್ತೇವೆ. ನಿರಾಕಾರನನ್ನು ಆರಾಧಿಸುವವರು ನಿರಾಕಾರನನ್ನು ಸೇರುತ್ತಾರೆ. ಅಂದರೆ ಯಾರನ್ನು ಸ್ಮರಿಸುತ್ತೇವೆಯೋ ಅವರನ್ನು ಸೇರುತ್ತೇವೆ. ಭೂತ ಪ್ರೇತಗಳನ್ನು ಸ್ಮರಿಸಿದರೆ ಭೂತ ಪ್ರೇತಗಳನ್ನೇ ಸೇರುತ್ತೇವೆ. ನಿರಾಕಾರನನ್ನು ಅರಿತು ನಾನು ಬ್ರಹ್ಮ, ನಾನು ಬ್ರಹ್ಮನ ಅಂಶವಾಗಿದ್ದೇನೆ, ನಾನು ಈ ಶರೀರವಲ್ಲ, ನಾನೊಂದು ಆತ್ಮವಾಗಿದ್ದೇನೆ ಎಂಬ ಆತ್ಮ ಸ್ವರೂಪದ ಅನುಭೂತಿ ಹೊಂದುವ ಆತ್ಮವು ಭ್ರೂಕುಟಿಯ ಮಧ್ಯಭಾಗದಲ್ಲಿದ್ದು ಇಡೀ ಶರೀರವನ್ನು ನಡೆಸುತ್ತಿದೆ ಎಂಬ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೋದ್ರಿಂದ ಮತ್ತು ತಾನೊಂದು ದಿವ್ಯ ಸ್ವರೂಪನಾಗಿದ್ದೇನೆ ಎಂಬ ಅನುಭವವನ್ನು ಮಾಡಿಕೊಂಡಾಗ ಆತ್ಮವು ಕ್ರಮೇಣ ತನ್ನ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಬ್ರಹ್ಮ ಸಾಕ್ಷಾತ್ಕಾರ ಎಂದರೆ ನಿರಾಕಾರಿ ಸ್ವರೂಪದ ಸಾಕ್ಷಾತ್ಕಾರವಾಗಿದೆ. ಬ್ರಹ್ಮಜ್ಞಾನಿಗಳು, ಯೋಗಿಗಳು ನಿರಾಕಾರನನ್ನು ಧ್ಯಾನಿಸುತ್ತಾರೆ. ನಿರಾಕಾರನು ಪರಮ ಪ್ರಕಾಶದ ಸ್ವರೂಪದಲ್ಲಿದ್ದಾನೆ. ಈ ಪ್ರಕಾಶ ಸ್ವರೂಪನನ್ನು ಸ್ಮರಿಸುತ್ತಾ ಹೋದಂತೆ ಆತ್ಮನಲ್ಲಿ, ಅಂದರೆ ಯೋಗಿಗಳು, ಜ್ಞಾನಿಗಳು, ಅವರ ಆತ್ಮದಲ್ಲಿ ಆತ್ಮಶಕ್ತಿಯು ಹೆಚ್ಚುತ್ತದೆ. ಆಗ ಅಂತಹ ಯೋಗಿಗಳು ನೇರವಾಗಿ ಬ್ರಹ್ಮನನ್ನು ಸೇರುತ್ತಾರೆ. ಇವರನ್ನು ಬ್ರಹ್ಮಜ್ಞಾನಿಗಳು ಎನ್ನುತ್ತೇವೆ. ಮೊದಲಿಗೆ ಈ ಜ್ಞಾನಿಗಳಿಗೆ ಅವರ ಆತ್ಮಸ್ವರೂಪದ ಸಾಕ್ಷಾತ್ಕಾರವಾಗುತ್ತದೆ. ನಂತರ ಅವರು ಕರ್ಮಾತೀತ ಸ್ಥಿತಿಗೆ ಬಂದು ತಲುಪುತ್ತಾರೆ. ಅವರ ಎಲ್ಲ ವಿಕರ್ಮಗಳು ನಾಶ ಹೊಂದುತ್ತವೆ, ಪಾಪಗಳ ವಿನಾಶವಾಗುತ್ತದೆ. ಆಗ ಒಂದು ಸೆಕೆಂಡಿನಲ್ಲಿಯೇ ಅವರು ನೇರವಾಗಿ ಪರಂಧಾಮವನ್ನು ಸೇರಿಬಿಡುತ್ತಾರೆ, ಬ್ರಹ್ಮನ ಬಳಿ ಹೋಗಿ ಸೇರುತ್ತಾರೆ. ಯಾರನ್ನು ಸ್ಮರಿಸುತ್ತೇವೆಯೋ ಅವರನ್ನೇ ಸೇರುತ್ತೇವೆ. ಪರಂ ಶಾಂತಿ. Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.